ಏನಂತಾರೆ ಪಿಪಿಪಿ ಏನಲ್ಲ ಮೆಡಿಕಲ್ ಕಾಲೇಜ್ ಭಾರಿ ವಿರೋಧ ವ್ಯಕ್ತಪಡಿಸ್ತಾರೆ ಸಾರ್ವಜನಿಕರೆಲ್ಲ. ಯಾರು ವಿರೋಧ ವ್ಯಕ್ತಪಡಿಸ್ಲಕತ್ತಾರೆ? ಜನರೆಲ್ಲ ವಿರೋಧ. ಅವ್ರ ಮಕ್ಕಳು ಯಾವ ಸಲ ಕಲೀಲಕತ್ತಾರೆ ಕೇಳಿ. ಈಗೇನು ವಿರೋಧ ವ್ಯಕ್ತಪಡಿಸೋರು ನೀವು ಲಿಸ್ಟ್ ಕೊಡ್ಲಕತ್ತಿರಲ್ಲ ದಿನ ಮಾಧ್ಯಮದವರು. ಮೊದಲೇ ಪ್ರಶ್ನೆ, ನೀವು ನಿಜವಾಗಿ ಪತ್ರಕರ್ತರಿದ್ರ ಫಸ್ಟ್ ಕ್ವಶನ್ ಕೇಳಬೇಕು, ನೀವು ನಿಮ್ಮ ಮಕ್ಕಳು ಯಾವ ಶಾಲೆ ಕಲೀಲಕತ್ತಾರೆ? ಖಾಸಗಿ ಶಾಲೆ ಕಲೀಲಕತ್ತವರು ಅಥವಾ ಸರ್ಕಾರಿ ಕನ್ನಡ ಗಂಡು ಅಥವಾ ಹೆಣ್ಣು ಮಕ್ಕಳ ಶಾಲೆ ಕಲೀಲಕತ್ತವ್ರು? ಯಾರು ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ತಮ್ಮ ಮಕ್ಕಳನ್ನ ಹಾಕ್ಯಾರಲ್ಲ ಅವ್ರಿಗಟ್ಟೆ ಖಾಸಗಿ ಮತ್ತು ಸರ್ಕಾರದ ಬಗ್ಗೆ ಮಾತಾಡೋ ನೈತಿಕತೆ ಇದೆ. ಹಾಗಾದರೆ ಎಲ್ಲ ಖಾಸಗಿ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ ಮಾಡಿದ್ದೆಲ್ಲ ಭ್ರಷ್ಟಾಚಾರ ಮಾಡ್ತವ? ಅಲ್ಲೇನು SC ST ಮೀಸಲಾತಿ ಇಲ್ಲ. ಸರ್ಕಾರ ನಿಗದಿಪಡಿಸಿದಷ್ಟೇ ಡೊನೇಷನ್ ತೊಗೋತಾರೆ. ಆ ಸಂಸ್ಥೆ ಬೆಳೆಸಿರ್ತಾರೆ, ಒಳ್ಳೆ ಸ್ಟಾಫೇ ಇಟ್ಟಿರ್ತಾರೆ. ಈಗ ಸರ್ಕಾರ ಬಳಿ ನಮ್ಮ ದುಡ್ಡಿಲ್ಲ, ನಾವು ಪ್ರೈವೇಟ್ ಮತ್ತು ಪಬ್ಲಿಕ್ ಒಂದು ಇದರದಿಂದ ನಾವು PPP ಮಾಡೆಲಲ್ಲಿ ಮಾಡ್ತೀನಿ ಅಂದ್ರೆ, ಇದೇ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಇದ್ದ, ಅವಾಗ ಯಾಕೆ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು? ಪ್ರಯತ್ನ ಪಟ್ಟೆ, ಏನು ನಾಚಿಕೆ ಆಗಬೇಕು ಪ್ರಯತ್ನ. ನಾವು ಸಹಕಾರ ಕೊಡ್ಲಿಕ್ಕೇನಿದೆ? ಶಿವಾನಂದ ಪಾಟೀಲ್ ಯಾರಿಗೆ ಸಹಕಾರ ಕೊಟ್ಟಾನ? ಬಿಜಾಪುರ್ನಲ್ಲಿ ಯಾರಿಗೂ ಕೊಟ್ಟಿಲ್ಲ. ಬರೇ ಲೂಟಿ ಮಾಡೋದು ಬಿಟ್ಟರೆ, ಬಿಜಾಪುರ್ನಾಗ ಆಸ್ತಿ ಮಾಡೋದು ಬಿಟ್ಟರೆ ಅವನೇನು ಜೀವನದಾಗ ಸಾರ್ವಜನಿಕವಾಗಿ ಶಿವಾನಂದ ಪಾಟೀಲ್ ಕೊಡುಗೆ ಏನೈತಿ ನೀವು ಕೇಳಬೇಕು. ನಿಮ್ದೇನು ಕಾಂಟ್ರಿಬ್ಯೂಷನ್ ಏನು? ಬರೀ DCC ಬ್ಯಾಂಕು ಅಲ್ಲೆಲ್ಲ ಸಬ್ಸಿಡಿ ಬರ್ತೈತಿ, ಕನ್ಸೆಷನ್ ಬರ್ತೈತಿ, ಬೆಣ್ಣೆ ಹೊಡ್ಕೊತದ. ತನಗೆ ಮಾತಾಡೋ ನೈತಿಕತೆ ಇಲ್ಲ. ಅದು ತನ್ನ ಮಗನ ಕಡೆಯಿಂದ ನನಗೆ ಯತ್ನಾಡ್ರ ಕೊಡುಗೆ ಏನಂತ ಕೇಳಿಸ್ತಾರೆ. ನಾಳೆ ನನ್ನ ಮಗನೂ ಬಿಟ್ಟಿದ್ದೆ ಅಂದ್ರೆ ನನ್ನ ಮಗನೂ ಅಷ್ಟೇ ಚೂರದಾನ. ನಾ ಅಂಥ ಹಲ್ಕ ರಾಜಕಾರಣ ಮಾಡೋದಿಲ್ಲ. ಶಿವಾನಂದ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿದಾಗ ಯಾಕೆ ಮಾಡಲಿಲ್ಲ? ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ? ಹೆಲ್ತ್ ಮಿನಿಸ್ಟ್ರು ಈಗ ಯಾಕೆ ಅದನ್ನು ರಾಗ ತೆಗೆದಾರೆ? ಬಿಜಾಪುರ, ಇವತ್ತು ವಿಜಯಪುರ ನಗರ ಭಾರತದಲ್ಲಿ 3ನೇ ಒಳ್ಳೆಯ ಗಾಳಿರೋ ನಗರ. ಇಡೀ ಕರ್ನಾಟಕದ ಯಾವುದೇ ಭಾಗದಿಂದ ಬಿಜಾಪುರಕ್ಕೆ ಬಂದರೆ 10 ವರ್ಷದ ಹಿಂದಿನ ಬಿಜಾಪುರ ಬದಲಾವಣೆ ಆಗಿದೆ. ಇಲ್ಲಿ ಸಾಕಷ್ಟು ಬೆಲೆಗಳು, ಇವತ್ತು ಭೂಮಿ ಬೆಲೆ ಹೆಚ್ಚಾಗಿದೆ. ಇಲ್ಲಿ ಸರ್ಕಾರಿ ಇರಲಿ ಪ್ರೈವೇಟ್ ಇರಲಿ, ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಸಾವಿರಾರು ಇಲ್ಲಿ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ತದೆ. ನೀವು ಮಾಡು, ನಿಮ್ಮ ದಮ್ ಇದೆಯಾ ಶಿವಾನಂದ ಪಾಟೀಲ್? ನೀನು ಬೆನ್ ಹತ್ತದಂಥ ಚೀಲಗಳ ಕಡೆಯಿಂದ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಲ್ಲ? ವಿರೋಧಕ್ಕೆ ಕಾರಣ ಏನು ಸರ್? ವಿರೋಧಕ್ಕೆ ಕಾರಣ ಅಂದರೆ ಬಿಜಾಪುರ ಡೆವಲಪ್ಮೆಂಟ್ ಆಗ್ತದೆ. ಇನ್ನೊಂದು ಮೆಡಿಕಲ್ ಕಾಲೇಜ್ ಆಯ್ತಂದ್ರೆ ಇಲ್ಲಿ ಸಾವಿರಾರು ನಮ್ಮ ನಿರುದ್ಯೋಗ ಯುವಕರಿಗೆ ಕೆಲಸ ಆಗ್ತದೆ, ಡಾಕ್ಟರ್ಸಿಗೆ ಒಂದು ಉದ್ಯೋಗ ಆಗ್ತದೆ. ಅದರಿಂದ ವಿಜಯಪುರದ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತದೆ. ಇದು ಮತ್ತೆ ಯತ್ನಾಳಿಗೆ ಕ್ರೆಡಿಟ್ ಹೋಗ್ತದೆ. ಇವತ್ತು ನಾನೇ ತೊಗೋತೀನಿ ಅಂತಿಲ್ಲ, BLD ಅವರು ತೊಗೋಬೋದು, KLE ಅವರು ತೊಗೋಬೋದು. ಯಾರು ಟೆಂಡರ್ ಹಾಕ್ತಾರೋ ಅವ್ರಿಗೆ ಆಗ್ತದೆ. ನನಗೆ ಈ PPP ಮಾಡೆಲ್ದಲ್ಲಿ ನಾನು ತೊಗೋಬೇಕು ಅನ್ನೋ ಹುಚ್ಚೇನಿಲ್ಲ. ನಾ ಪ್ರೈವೇಟ್ ಮತ್ತೊಂದು ಮೆಡಿಕಲ್ ಕಾಲೇಜ್ ನಾನು ಮಾಡ್ತೀನಿ. ಏನೋ ಯಾವುದು PPP ಮಾಡೆಲ್ ಬೇಡ, ಏನೋ ಬೇಡ, ನಮ್ಮ ತಾಕತ್ತೈತಿ ನಾವು ಮಾಡ್ತೀವಿ. ಆದರೆ ಇವತ್ತು ಏನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ನೀವು ನಿಮ್ಮ ಮಕ್ಕಳನ್ನ BM ಪಾಟೀಲ್ ಪಬ್ಲಿಕ್ ಸ್ಕೂಲಾಗಿ ಇಟ್ಟದಾರ, ಸಂಗನ ಬಸವ ಶಿಶು ಕೇಂದ್ರದಾಗ ಇಟ್ಟದಾರ, ಡೆಪೋಟ್ ಹಿಲ್ಸ್ದಾಗ ಇಟ್ಟದಾರ, ಕನ್ನಡ ಶಾಲೆಯಾಗ ನಿಮ್ಮ ಮಕ್ಕಳು. ನೀವು ಅದನ್ನಿದ್ದರೆ ನೀವು ಪ್ರತಿಕ್ರಿಯೆ ಕೊಡಿ. ನಿಮ್ಮ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಕಲಿತಾರೆ, CBSE ಕಲಿತಾರೆ. ನೀವು ಕತ್ತಿ ಹೇಳಕತ್ತೀರಿ ಸರ್ಕಾರ ಬಗ್ಗೆ. ನಿಮ್ಗೆ ಸರ್ಕಾರದ ಮೆಡಿಕಲ್ ಕಾಲೇಜ್ ಬೇಕು, ಸರ್ಕಾರ ನೌಕರಿ ಬೇಕು. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆ ನಿಮ್ಮ ಮಕ್ಕಳು ಕಲಿಬೇಕು. ಯಾಕಂದ್ರೆ ನಿಮ್ಮ ಮಕ್ಕಳು ಹುಷಾರಾಗಬೇಕು. ನೋಡಿರಿ, ಸರ್ಕಾರ PPP ಮಾಡೆಲ್ ಅಂದ್ರೆ ಒಂದು ಗೈಡ್ಲೈನ್ಸ್ ಇರ್ತದೆ. ಬಡ ಮಕ್ಕಳಿಗೆ ಅನಾನುಕೂಲ ಆಗಲ್ಲ. ಏನು ಅನಾನುಕೂಲ ಆಗ್ತದೆ ಹೇಳಿ? ಬಡ ಮಕ್ಕಳಿಗೆ ಈಗ ನಾಳೆ ಖಾಸಗೀಕರಣ ಆಯ್ತು ಅಂತಂದ್ರೆ ಉಳಿದಕ್ಕೆಲ್ಲ ಅವರು ದುಡ್ಡು ತಗೊಳ್ತಾರೆ, ಪೇಮೆಂಟ್ ಮಾಡ್ತಾರೆ, ಫೀಸ್ ಅಂತೇಳಿ ಎಕ್ಸ್ಟ್ರಾ ಫೀಸ್ ತಗೊಂಡ್ರೆ ನಾಳೆ ಫ್ರೀ ಆಗುತ್ತೆ. ಯಾರಾದರೂ ತಗೋರಿ, ಸರ್ಕಾರಿ ಸ್ಕೂಲ್ನಾಗ ಮೆಡಿಕಲ್ ಕಾಲೇಜ್ನ ಪುಕ್ಕಟ್ ಹಂಗೆ ನಡೀದಿಲ್ಲ. ಅಲ್ಲೂ ಫೀ ಕೊಟ್ಟೇಬೇಕು. ಮೆರಿಟ್ ಇದ್ದವ್ರಿಗೆ ಎಲ್ಲಾದ್ರೂ ಮೆರಿಟ್ನಾಗ ಸಿಕ್ಕೇ ಸಿಗ್ತದೆ. ಯಾರು ಸರಿಯಾಗಿ ಪರ್ಸೆಂಟೇಜ್ ಮಾಡೋದಿಲ್ಲ ಅವರು ಡೊನೇಷನ್ ಕೊಟ್ಟು ಹೋಗ್ತಾರೆ. ಬಡವರಿಗೇನು ಬರುತ್ತಿಲ್ಲ. SC ST ಮೀಸಲಾತಿ ಒಳಗೇನು ತೊಂದರೆ ಆಗೋದಿಲ್ಲ. ಮೆರಿಟ್ ಇದ್ದವ್ರಿಗೆ ತೊಂದರೆ ಆಗೋದಿಲ್ಲ. ಮೆರಿಟ್ ಇದ್ದವ್ರಿಗೆ ಸರ್ಕಾರಿ ಏನು ನಿಗದಿಪಡಿಸಿದ ಹಣ ಅಟ್ಟೆ ತೊಗೋಬೇಕು. ಉಳ್ಗಿ ತೊಗೊಂಡ್ರೆ ಆ ಮಾನ್ಯತೆ ರದ್ದಾಗ್ತದೆ.
ಇಟ್ಟು ಕಾಮನ್ ಸೆನ್ಸ್ ಇಲ್ಲದ ಕೆಲವು ಮಂದಿ ಮಾತಾಡಕತ್ತಾರೆ. ಬ್ಯಾಡ ಅಂದ್ರೆ ಬಿಡಲಿ, ನನಗೇನಾಗೋದಿಲ್ಲ. ನನಗೇನು ಅದರಿಂದ ಏನು ದೊಡ್ಡ ಆಘಾತ ಏನಾಗೋದಿಲ್ಲ. ಇದೇನೋ ಒಬ್ಬರು ತಿಂಡಿ ಬಳಸ್ಲಾಕತ್ತಾರೆ ಬಿಜಾಪುರನಾಗ. ಅದು ಶಿವಾನಂದ ಪಾಟೀಲ್ಗೆ ಏನಾಗೈತಿ, ಹತಾಶೆ ಆಗಿಬಿಟ್ಟು ಜಿಲ್ಲೆಯ ಕಂಟ್ರೋಲ್ ಕಳ್ಕೊಂಡ ಏನೂ ನಡೆಯಲಾಗೈತಿ. ಅದಕ್ಕೆ ಇಂಥವೆಲ್ಲ ರಾಗ ಪ್ರಲಾಪಗಳನ್ನು ಮಾಡ್ಲಾಕ